ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಲಂಚಬಾಕರಾಗಿದ್ದಾರೆಂದು ನಾನು ಹೇಳಿದ್ದೆ. ಇದೀಗ ಜನಸಾಮಾನ್ಯರು ಸಚಿವರ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ಲೋಕಿಕೆರೆ ನಾಗರಾಜ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೂಡ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ಲೋಕಿಕೆರೆ ನಾಗರಾಜ್ ಗ್ರಾಮ ಪಂಚಾಯಿತಿ ಗೆದ್ದಿಲ್ಲ, ಕಾರ್ಪೊರೇಷನ್ ಚುನಾವಣೆಯಲ್ಲಿ ನಿಂತು ಗೆದ್ದಿಲ್ಲ ಎಂದು ಹೇಳಿದ್ದಾರೆ. ಕೆಲವರಿಗೆ ಅವರ ಕೆಪಾಸಿಟಿ ಮೇಲೆ ಎಂಪಿ ಎಂಎಲ್ಎ ಟಿಕೆಟ್ ಸಿಗುತ್ತದೆ ಎಂದರು. ಇನ್ನು ಮೊದಲ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿರುವ ನಿಮ್ಮ ಸಂಸದರು ಯಾವ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಿಂತು ಗೆದ್ದಿದ್ದಾರೆ? ನಿಮ್ಮ ಸಚಿವರು ಯಾವ ಗ್ರಾಮ ಪಂಚಾಯಿತಿ ಕಾರ್ಪೊರೇಷನ್ ಚುನಾವಣೆಯಲ್ಲಿ ನಿಂತು ಗೆದ್ದಿದ್ದಾರೆ ಎಂದು ಪ್ರಶ್ನೆ ಮಾಡಿದರು. ಅವರಿಗೆ ಅವರು ಏನೆಂದು ಪ್ರೂವ್ ಮಾಡಿಕೊಳ್ಳಲು ಯಶವಂತರಾವ್ ಜಾಧವ್ ಒಳ್ಳೆಯ ಅವಕಾಶ ನೀಡಿದ್ದರು, ಆದರೆ ಅದಕ್ಕೆ ಅವರು ಉತ್ತರ ಕೊಡಲಿಲ್ಲ ಎಂದರಲ್ಲದೆ ಈ ಸರ್ಕಾರ ಲೂಟಿಯಲ್ಲಿ ನಿರತರಾಗಿದ್ದು ಅದರಲ್ಲಿ ನಮ್ಮ ಜಿಲ್ಲೆ ನಂಬರ್ 1 ಆಗಿದೆ ಎಂದರು. ಇಲ್ಲಿ ಜನ ಎಲ್ಲ ಸಾಮಾನ್ಯ ಜನ ಕೂಡ ಮಾತಾಡ್ತಾರೆ. ಇವತ್ತು ಲಂಚ ಬಾಕರಾಗಿದ್ದಾರೆ ಅಂತ ಹೇಳಿ ಅವತ್ತು ನಾನು ಆಪಾದನೆ ಮಾಡಿದ್ದೆ. ಇದರಲ್ಲಿ ಇನ್ನೂ ಹಗರಣಗಳು ಬಗೆದಷ್ಟೆಲ್ಲ ಇನ್ನೂ ಜಾಸ್ತಿ ಹಗರಣಗಳು ಸಿಕ್ಬಿಡ್ತಾ ಇದ್ದಾವೆ. ಜೊತೆಗೆ ಏನು ದೂಡ ಅಧ್ಯಕ್ಷರು ಬಂದಿಲ್ಲಿ ಏನೋ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ಲೋಕಿಕೆರೆ ನಾಗರಾಜ್ ಒಂದು ಗ್ರಾಮ ಪಂಚಾಯತಿ ನಿಂತು ಗೆದ್ದಿಲ್ಲ, ಒಂದು ಕಾರ್ಪೊರೇಷನ್ ನಿಂತು ಗೆದ್ದಿಲ್ಲ ಅಂತೇಳಿ. ಕೆಲವರಿಗೆ ಅವ್ರದ್ದು ಕೆಪಾಸಿಟಿ ಇರ್ತೈತೆ. ಹಾಗಾಗಿ ಒಂದು ಸಲ ಡೈರೆಕ್ಟಾಗಿ MLA ಸೀಟು ಸಿಗ್ತವೆ, ಒಂದು ಸಲ MP ಸೀಟು ಸಿಗ್ತವೆ. ಅವರ ಮೊನ್ನೆ ಗೆದ್ದಂಥ ಅವರ ಸದಸ್ಯರು, ಪಾರ್ಲಿಮೆಂಟ್ ಸದಸ್ಯರು, MPಗಳು ಯಾವ ಗ್ರಾಮ ಪಂಚಾಯತಿ ಎಲೆಕ್ಷನ್ನಾಗ ನಿಂತು ಗೆದ್ದಿದ್ರು? ಹೋಗ್ಲಿ, ಅವರ ಸಚಿವರು ಯಾವ ಗ್ರಾಮ ಪಂಚಾಯತಿ ನಿಂತಿದ್ರು, ಯಾವ ಕಾರ್ಪೊರೇಷನ್ ನಿಂತಿದ್ರು? ಅವ್ರಿಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ರು ಯಶವಂತರಾವ್, ಅವ್ರೇನು ಅಂತ ನಿರೂಪಿಸ್ಕೊಳ್ಳೋಕ್ಕೆ. ಅದನ್ನೂ ಕೂಡ ಮಾಡಲಿಲ್ಲ. ಅವ್ರು ತಾವ್ಯಾರು ಅಂತ ನಿರೂಪಿಸ್ಕೊಳ್ಳೋದಕ್ಕೆ ಯಶವಂತರಾವ್ ಅವರು ಹೇಳಿದರು, ಅದಕ್ಕೂ ಕೂಡ ಉತ್ತರ ಕೊಡಲಿಲ್ಲ. ಇವ್ರು ಹೆಂಗಿದ್ದಾರೆ ಅಂದರೆ ಕಿವಿನೂ ಇಲ್ಲ, ಬಾಯಿನೂ ಇಲ್ಲ, ಕಣ್ಣೂ ಇಲ್ಲ. ಈಗ ನೋಡಿದ್ರಿ ವಸತಿ ಇಲಾಖೆದು ಭ್ರಷ್ಟಾಚಾರನ ಅವ್ರ ಶಾಸಕರೇ BR ಪಾಟೀಲ್ ಅವರೇ ಬಹಿರಂಗ ಮಾಡಿದ್ದಾರೆ. ಈ ಸರ್ಕಾರ ಲೂಟಿ ಮಾಡೋದ್ರಾಗ ನಿರತರಾಗಿದ್ದಾರೆ. ಅದ್ರಾಗ ನಮ್ಮ ಜಿಲ್ಲೆ ನಂಬರ್ 1 ಅಂದರೆ ತಪ್ಪಾಗಲಾರ್ದು.